ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ನಾನು ನಿಮ್ಮ ಶಶಿ. ವೈದ್ಯೋ ನಾರಾಯಣ ಹರಿ. ವೈದ್ಯರಿಂದ ದೇವರಿಂದ ಏನು ಆಗಲಾರದಂಥದ್ದು ವೈದ್ಯರಿಂದ ಆಗುವಂತಹ ಪ್ರತೀತಿ ಇದೆ. ಅಂತಹ ಒಂದು ವೈದ್ಯರು ಹಾಗೂ ಈ ಮಾನವ ಕುಲಕ್ಕೆ ಎಷ್ಟು ವೈದ್ಯರ ಒಂದು ನಿಸ್ವಾರ್ಥ ಸೇವೆ ಮುಂದುವರಿತಾ ಇದೆ. ಅಂತಹ ಒಂದು ವ್ಯಕ್ತಿತ್ವದ ಸಂದರ್ಶನದಲ್ಲಿ ನಾವಿದ್ದೀವಿ. ಬನ್ನಿ, ಕಿಡ್ನಿ ಸ್ಪೆಷಲಿಸ್ಟ್ ಆದಂತಹ ರಾಯಬಾಗ್ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ MR ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ MR ಪಾಟೀಲ್ ಅಂತೇಳಿ. ನಾನು ಹುಟ್ಟಿದ್ದು ಬೆಳಗಾವಿ ಡಿಸ್ಟಿಕಲ್ಲಿ ರಾಯಬಾಗ್ ತಾಲೂಕಿನ ಸಣ್ಣ ಊರು ನಸ್ಲಾಪುರ ಅಂತೇಳಿ. ನಾನು 5ನೇ ಥರ ನಾನು ಕಲ್ತಿದ್ದು ಭಾವನ ಸವದತ್ತಿ ಅಂತ ನಮ್ಮ ಅಜ್ಜನ ಮನೆಯಲ್ಲಿದ್ದು ಕಲ್ತ್ಕೊಂಡಿದ್ದೆ, ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ಆಮೇಲೆ 6ನೇ ತರದಿಂದ 10ನೇ ತನಕ ನಾನು ಜವಾಹರ್ ನವೋದಯ ವಿದ್ಯಾಲಯ ಕೋತುರಿಯಲ್ಲಿ ಕಲಿತೆ. ಆಮೇಲೆ PUCಯಲ್ಲಿ ಚಿಕ್ಕೋಡಿಯಲ್ಲಿ ಮುಗಿಸಿದೆ. MBBS BLD ಬಿಜಾಪುರಲ್ಲಿ ಮುಗಿಸಿದೆ. 2009ರಲ್ಲಿ MD ಜನರಲ್ ಮೆಡಿಸಿನ್ ನಾನು ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ ಲಕ್ನೋದಲ್ಲಿ ಮುಗಿಸಿದೆ. ಸೊ ಆಮೇಲೆ 2013ಕ್ಕೆ ನಾನು DM ಇನ್ ನೆಫ್ರಾಲಜಿ ಅಂದರೆ ಡಾಕ್ಟರೇಟ್ ಇನ್ ನೆಫ್ರಾಲಜಿಯನ್ನು IPGMER ಕೋಲ್ಕತ್ತಾ ಅಲ್ಲಿ ಮುಗಿಸಿ 2016ಕ್ಕೆ ನಂದೆಲ್ಲ ಡಿಗ್ರಿ ಮುಗೀತು. ಸ್ಪೆಷಲಿಸ್ಟ್ ಇನ್ ನೆಫ್ರಾಲಜಿ ಮುಗೀತು. ಆಮೇಲೆ ನಾನು 2 ವರ್ಷ SSMC ದಾವಣಗೆರೆಯಲ್ಲಿ 2 ವರ್ಷ ಕೆಲಸ ಮಾಡಿದೆ. 2018ರಿಂದ ನಾನು KMCಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸದ್ಯ ಮಟ್ಟಿಗೆ ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿ KMC ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ತಾವು ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಈಗ ಒಂದು ಹೆಸರಾಂತ ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಹೇಗಿದೆ ಸರ್ ಈ ಧಾರವಾಡ ಹುಬ್ಳಿ ಪ್ರೀತಿ ವಾತಾವರಣ ಎಲ್ಲ ಹೇಗಿದೆ ಸರ್? ಚಲೋ ಐತ್ರಿ, ಚಲೋ ಐತಿ. ಎಲ್ಲ ಜನ ಹೆಂಗೆ ಅನ್ನಿಸ್ತಾರೆ ಸರ್ ನಿಮಗೆ? ಜನ ಚಲೋ ಅದಾರ, ಭಾಳ ಹಂಚ್ಕೋತಾರ, ಆಮೇಲೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ. ಸೊ ಓವರಾಲ್ ನನ್ನ ಪ್ರಕಾರ ಚಲೋ ಐತೆ ಸರ್. ಅಂತಂದ್ರೆ ನೀವು ಈಗ ಕಿಡ್ನಿ ಸ್ಪೆಷಲಿಸ್ಟ್, ಈಗ ಇತ್ತಿನ ಜಾಯಮಾನದಾಗ ಅಂದರೆ ಇತ್ತಿನ ದಿನಮಾನಗಳಲ್ಲಿ ಇದೇನಂತಂದರೆ ಈ ಕಿಡ್ನಿ ಸಮಸ್ಯೆ ಅಥವಾ ಈ ಫುಡ್ಡಿಂದು ಅಥವಾ ಇವೆಲ್ಲ ರಿಲೇಟೆಡ್ ಆಗಿ ಈ ರೋಗ ಲಕ್ಷಣಗಳು ಜಾಸ್ತಿ ಹರಡ್ತಾ ಇದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಕಿಡ್ನಿ ಸಮಸ್ಯೆಗಳು ಇತ್ತಿನ ಜೀವನದಾಗ ಹೆಚ್ಚಾಗ್ತಾ ಇದಾವೆ. ಯಾಕೆ ಹೆಚ್ಚಾಗ್ತಾವ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ಗಳು ಚೇಂಜ್ ಆಗ್ಯಾವ. ಮೊದಲು ನಮ್ಮ ಲೈಫ್ ಸ್ಟೈಲ್ ಉಳಿದಿಲ್ಲ. ಮೊದಲು ನಮ್ಮ ಅಜ್ಜಗಳು ಮುತ್ತಜ್ಜಗಳು ಎಲ್ಲ ದಿವ್ಸಕ್ಕೆ 20-30 ಕಿಲೋಮೀಟರ್ ನಡೀತಿದ್ರು ಅವರು. ನಮಗೆ ದಿವ್ಸಕ್ಕೆ 1 ಕಿಲೋಮೀಟರ್ ನಡೆಯಕ್ ಆಗಲ್ಲ. ಎಲ್ಲ ಕಡೆ ಹೋದ್ರೂ ಗಾಡಿ ಬೇಕು, ಇಲ್ಲ ಲಿಫ್ಟ್ ಬೇಕು. ಸೊ ಏನು ಕೆಲಸ ಮಾಡಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಹೆಚ್ಚಾಗ್ಯಾವ. ಡಯಾಬಿಟೀಸು, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸು. ಹಂಗೆ ಈ ಕಿಡ್ನಿ ಡಿಸೀಸ್ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಇದ್ದಂಗೆ. ಯಾಕಂದ್ರೆ ಕಿಡ್ನಿ ಡಿಸೀಸ್ ಬರಕ 60% to 80% ಕಾರಣನೇ ಡಯಾಬಿಟೀಸ್, ಹೈಪರ್ ಟೆನ್ಷನ್. ಸೊ ನಾವು ಡಯಾಬಿಟೀಸ್, ಹೈಪರ್ ಟೆನ್ಷನ್ ಬರಬಾರ್ದಂಗೆ ನೋಡ್ಕೊಂಡ್ರೆ ಕಿಡ್ನಿ ಡಿಸೀಸ್ ಕಾರಣಗಳು ಬಹಳ ಕಡಿಮೆ ಬರ್ತಾವ. ಅಂದ್ರೆ 70-80% ನಾವು ಸೊಸೈಟಿಯಾಗಿ ಕಿಡ್ನಿ ಡಿಸೀಸ್ ತೆಗಿಬಹುದು. ಬರೀ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಬರಬಾರ್ದಂಗೆ ನೋಡ್ಕೊಂಡ್ರೆ. ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಹೆಚ್ಚು ನಮ್ಮ ಕಿಡ್ನಿ ಡಿಸೀಸ್ಗಳು ಹೆಚ್ಚಾಗತ್ತಾವ. ಸರ್, ಈ ಮೂತ್ರಪಿಂಡ ಅಂದ್ರೆ ಈ ಕಿಡ್ನಿಯ ಲಕ್ಷಣಗಳು ಯಾವ್ಯಾವ ಸರ್? ಯಾವ ತರ ಮೂತ್ರಪಿಂಡ ರೋಗದ ಲಕ್ಷಣಗಳು ಹಂಗ ಬಹಳ ಅದಾವ. ಮೋಸ್ಟ್ ಇಂಪಾರ್ಟೆಂಟ್ ಲಕ್ಷಣ ಅಂತಂದ್ರೆ ಸುಸ್ತಾಗೋದು. ಬಹಳ ಸುಸ್ತಾಗ ಸ್ಟಾರ್ಟ್ ಆಗ್ತದೆ. ಮೊದಲಿನ ಹಂಗೆ ಕೆಲಸ ಮಾಡಕ್ ಆಗಂಗಿಲ್ಲ. ಆಮೇಲೆ ಹಸು ಕಡಿಮೆ ಆಗ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕಾಲ್ಗಳು ಊತ ಬರಕ್ ಸ್ಟಾರ್ಟ್ ಆಗ್ತಾವ, ಬಾವು ಬರಕ್ ಸ್ಟಾರ್ಟ್ ಆಗ್ತಾವ. ಯೂರಿನ್ ಕೆಂಪು ಹೋಗೋದು ಅಥವಾ ಯೂರಿನ್ ಕಡಿಮೆ ಹೋಗೋದು ಅಥವಾ ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಹೋಗೋದು. ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಹೋಗೋದು ಅಂದ್ರೆ ಹೆಂಗ್ ಗೊತ್ತಾಗ್ತದೆ? ನಾವು ಯೂರಿನ್ ಮಾಡ್ತೀವಲ್ಲ, ಕಮೋಡಲ್ಲಿ ಮಾಡ್ಬೋದು, ಇಂಡಸ್ಟ್ರಿಯಲ್ ಮಾಡಿ ಫ್ಲಶ್ ಮಾಡಿದಾಗ ಬಹಳ ಬುರುಗ್ ಬರ್ತೈತಿ. ಸೊ ಹಂಗ್ ಬುರುಗ್ ಬರಾಕತ್ತಂದ್ರೆ ಹೆಚ್ಚು ಬುರುಗ್ ಬರಾಕ ಸ್ವಲ್ಪ ಊರಿಗೆ ಎಲ್ಲರಿಗೂ ಬರ್ತಿರ್ತೈತಿ. ಬಟ್ ಬಹಳ ಬುರುಗ್ ಬರಾಕತ್ತಂದ್ರ ಒಳಗೆ ಏನೋ ಪ್ರಾಬ್ಲಮ್ ಐತಿ ಕಿಡ್ನಿ ಒಳಗೆ ಅಂತ ತಿಳ್ಕೊಬೇಕು. ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಲಕ್ಷಣಗಳು: ಸುಸ್ತಾಗೋದು, ಊಟ ಕಡಿಮೆ ಹೋಗೋದು, ಕಾಲ್ಮಡಿ ಕಡಿಮೆ ಆಗೋದು, ಕಾಲ ಊತ ಬರೋದು, ಆಮೇಲೆ ಕಾಲ್ಮಡಿ ಕೆಂಪಾಗೋದು ಅಥವಾ ಬುರುಗು ಬರೋದು ಅಥವಾ ಈ ಪ್ರೋಟೀನ್ ಹೆಚ್ಚು ಹೋಗೋದು ಯೂರಿನ್ ಮುಖಾಂತರ. ಸರ್, ಅಂತಂದ್ರೆ ಇವು ಕಿಡ್ನಿ ಸಮಸ್ಯೆಗಳು ಪರ್ಟಿಕ್ಯುಲರ್ ಆಗಿ ಇದೇ ತರ ಲಕ್ಷಣಗಳು ಈ ಬಿಸಿಲಿನ ತಾಪಮಾನಕ್ಕೆ ಆ ರೀತಿ ಎಲ್ಲ ಯೂರಿನ್ ಅಲ್ಲಿ ಸಮಸ್ಯೆಗಳಾಗ್ತಾವಲ್ಲ ಸರ್, ಅದ್ರದ್ದು ಏನಾದ್ರು ಲಕ್ಷಣಗಳಿರ್ತಾವ? ಅಂದ್ರೆ ಎಲ್ಲಾರಲ್ಲೂ ಕಿಡ್ನಿ ಡಿಸೀಸ್ ಲಕ್ಷಣಗಳು ಬೇರೆ ಬೇರೆ ತರ ಇರ್ತಾವ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷಣಗಳು ಬರ್ಲಿಕ್ಕಿಲ್ಲ. ಸೊ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ರಿಂದ ಸ್ವಲ್ಪ ಜನ ನೀರು ಕುಡಿಯಲ್ಲ, ಹಂಗ ಕೆಲಸ ಮಾಡ್ತಿರ್ತಾರ. ಅವಾಗ ಏನಾಗ್ತತಿ, ನಮ್ದು ಕಿಡ್ನಿಗೆ ಎಫೆಕ್ಟ್ ಆಗ್ತತಿ. ಬಿಸಿಲಿನ ತಾಪಮಾನದಾಗ ನೀರು ಕುಡ್ಕೊಂತ ಇದ್ರೆ ಪ್ರಾಬ್ಲಮ್ ಇಲ್ಲ. ನೀರು ಕುಡಿಲಿಲ್ಲ ಅಂದ್ರೆ ಕಿಡ್ನಿ ಎಫೆಕ್ಟ್ ಆಗ್ತತಿ. ಅವಾಗ ಯೂರಿನ್ ಕಲರ್ ಬಹಳ ಹೈ ಯೆಲ್ಲೋ ಕಲರ್ ಅಂತೀವಿ ನಾವು. ಆ ಹೈ ಯೆಲ್ಲೋ ಕಲರ್ ಯೂರಿನ್ ಬರಕತ್ತಂದ್ರೆ ತಿಳ್ಕೊಬೇಕು ನಾವು ನೀರ್ ಹೆಚ್ಚಬೇಕು ಅಂತೇಳಿ. ನೀರ್ ಹೆಚ್ಚು ಕುಡಿಬೇಕು ಅಂತ ಅರ್ಥ.
ಸರ್ ಅಂದ್ರೆ ಈ ಕಿಡ್ನಿ ಮೂತ್ರಪಿಂಡದ ಕಾಯಿಲೆಗಳು ಹೇಗೆಲ್ಲ ಸಂಭವಿಸ್ತಾವ ಸರ್? ಅಂದ್ರೆ ಇದು ಬರೋಕ್ಕಿಂತ ಮುಂಚೆ ಅಥವಾ ಬಂದ ಮೇಲೆ ಯಾವ ರೀತಿ ಲಕ್ಷಣಗಳಿರ್ತಾವ ಸರ್? ಅದು ಕಿಡ್ನಿ ಮೂತ್ರಪಿಂಡ ಕಾಯಿಲೆಗಳು ಬರೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣಗಳು ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್. ಅದು ಬಿಟ್ಟರೆ ನಾವು ಹಾಗಾಗಿ ಹೋಗಿ ಗುಳಿಗೆ ಮೈಕೈ ನೋವು ಗುಳಿಗೆ ತಗೊಳ್ಳೋದು, ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಸ್ವಲ್ಪ ಏನಾರ ಜ್ವರ ಬರ್ತೈತೆ ಡಾಕ್ಟರ್ ಕಡೆ ಹೋಗೋದು, ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಆ ಇಂಜೆಕ್ಷನ್ ಏನು ಮಾಡ್ತಿರ್ತಾರೆ ಕೇಳೋದಿಲ್ಲ. ಸೊ ಹೆಚ್ಚು ಟೈಮಿಗೆ ನೋಡೋದಂತಂದ್ರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್. ಪೇನ್ ಕಿಲ್ಲರ್ ಇಂಜೆಕ್ಷನ್ದಿಂದ ಕಿಡ್ನಿ ಹೊಡೆತಕ್ಕೆ ಭಾಳ ಇದನ್ನಾಗ್ತೈತಿ. ಸೊ ಇದು ಬಿಟ್ಟರೆ ಇನ್ಫೆಕ್ಷನ್ ಆಗಿರ್ತೈತಿ, ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಿರಂಗಿಲ್ಲ. ಆಮೇಲೆ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿರಂಗಿಲ್ಲ. ಆಮೇಲೆ ಸ್ಮೋಕಿಂಗು. ಸೊ ಇವು ಬಹಳ ಇಂಪಾರ್ಟೆಂಟ್ ಕಾರಣಗಳು ಕಿಡ್ನಿ ಡಿಸೀಸ್ ಬರಲಿಕ್ಕೆ, ಮೂತ್ರಪಿಂಡ ರೋಗ ಬರಲಿಕ್ಕೆ. ಸರ್ ಈ ಮೂತ್ರಪಿಂಡ ಕಾಯಿಲೆ ಬಂದ ಮೇಲೆ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಭಾಗದ ಮೇಲೆ ಹೆಚ್ಚು ಪರಿಣಾಮಗಳು ಬೀರ್ತಾವ ಸರ್? ಮೂತ್ರಪಿಂಡ ಕಾಯಿಲೆ ಬಂದ ಮೇಲೆ ಎಲ್ಲಾ ಭಾಗದ ನಮ್ಮ ದೇಹದ ಎಲ್ಲಾ ಶರೀರದ ಎಲ್ಲಾ ಭಾಗದ ಮೇಲೆ ಪರಿಣಾಮ ಬೀಳ್ತಾವೆ. ಯಾಕಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮೂತ್ರಪಿಂಡ ನಮ್ಮ ಬಾಡಿ ಒಳಗೆ ಏನ್ ಮಾಡ್ತೈತಿ ಅಂತಂದ್ರೆ, ಈಗ ನಮ್ಮ ಹುಬ್ಬಳ್ಳಿ ಒಳಗೆ ಏನು ಮುನ್ಸಿಪಾಲಿಟಿ ಕೆಲಸ ಮಾಡ್ತೈತಿ ಅದ ಸೇಮ್ ಕೆಲಸ ಮೂತ್ರಪಿಂಡ ನಮ್ಮ ಶರೀರದಾಗ ಮಾಡ್ತೈತಿ. ಈಗ ಮುನ್ಸಿಪಾಲಿಟಿ ನಮ್ಮ ಮುಂಜಾನೆ ಆದ ನಂತರ ಎಲ್ಲಾ ಸ್ವಚ್ಛ ಮಾಡ್ತೈತಿ, ಎಲ್ಲಾ ಮನೆ ಕಡೆಯಿಂದ ಕಸ ತಗೊಂಡು ಒಂದ್ ಕಡೆ ತಗೊಂಡ್ ಹೋಗ್ತೈತಿ. ಹಂಗ ನಮ್ಮ ಬಾಡಿ ಒಳಗಿಂದ ಎಲ್ಲಾ ಹೊಲಸನ್ನ ತೆಗೆದು ಹೊರಗೆ ಹಾಕೋದೇ ಮೂತ್ರಪಿಂಡ. ಸೊ ಮೂತ್ರಪಿಂಡ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಒಳಗೆಲ್ಲ ವಿಷಕಾರಿ ಅಂಶಗಳು ಹಂಗ ಕೂಡ್ತಾವ. ಎಲ್ಲಾ ಕಡೆ ಕೂತ ನಂತರ ಹಾರ್ಟ್ಗೂ ಎಫೆಕ್ಟ್ ಮಾಡ್ತೈತಿ, ಬ್ರೈನ್ಗೂ ಎಫೆಕ್ಟ್ ಮಾಡ್ತೈತಿ, ಲಿವರ್ಗೂ ಎಫೆಕ್ಟ್ ಮಾಡ್ತೈತಿ, ಇಂಟೆಸ್ಟೈನ್ಗೂ ಎಫೆಕ್ಟ್ ಮಾಡ್ತೈತಿ, ಅದಕ್ಕೆ ಹಸು ಆಗಲ್ಲ, ಚರ್ಮಕ್ಕೆ ಎಫೆಕ್ಟ್ ಆಗ್ತೈತಿ, ಎಲ್ಲದಕ್ಕೆ ಎಫೆಕ್ಟ್ ಆಗ್ತೈತಿ. ಯಾವ್ದು ಒಂದು ಪಾರ್ಟ್ನು ಬಿಡಲ್ದೆ ಎಲ್ಲ ಎಫೆಕ್ಟ್ ಆಗ್ತೈತಿ. ಅಂದ್ರೆ ಓವರ್ ಆಲ್ ಈಗ ಮನುಷ್ಯನ ಜೀವಮಾನಕ್ಕೆ ಒಂದು ಈ ದೇಹಕ್ಕೆ ಕಿಡ್ನಿ ಅನ್ನೋದು ಬಹಳ ಮುಖ್ಯವಾದ ಅಂಗ ಅಂತೀರಿ. ಸರ್ ಇಷ್ಟೆಲ್ಲ ರೋಗ ಲಕ್ಷಣಗಳನ್ನ ನೀವು ಹೇಳಿದ್ರಿ, ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿರ್ತಾರ. ಸೊ ನೀವು ಫಸ್ಟ್ ಅಟೆಂಪ್ಟ್ಗೆ ಅಂದ್ರೆ ವೈದ್ಯರನ್ನ ಯಾವಾಗ ಸಂಪರ್ಕ ಮಾಡ್ಬೇಕು ಸರ್ ಜನ? ಸೊ ಹೆಂಗೈತ್ರಿ, ಕಿಡ್ನಿ ಡಿಸೀಸ್ ಚಾಲು ಆದ ನಂತರ, ಮೂತ್ರಪಿಂಡ ವೈಫಲ್ಯ ಚಾಲು ಆದ ನಂತರ ರೋಗದ ಲಕ್ಷಣಗಳು ಇಮಿಡಿಯೇಟ್ಲಿ ಬರಲ್ಲ. ಈಗ ಹಾರ್ಟ್ ಡಿಸೀಸ್ ಹೆಂಗೈತಿ, ಅವ್ರಿಗೆ ಏನಾದ್ರೂ ಸ್ವಲ್ಪ ಆದ್ರೆ ಇದನ್ನು ಬರ್ತೈತಿ, ಪೇಷಂಟ್ ಕಡೆ ಡಾಕ್ಟರ್ ಹಾಸ್ಪಿಟಲ್ ಕಡೆ ಹೋಗ್ಬಿಡ್ತಾರ. ಈಗ ಬಟ್ ಮೂತ್ರಪಿಂಡ ಹಂಗಲ್ಲ. ಮೂತ್ರಪಿಂಡ ಕಾಯಿಲೆ ಬಂದು ಬಹಳ ದಿವಸ ತನಕ ಯಾವ್ದು ಲಕ್ಷಣನೇ ಬರಲ್ಲ. ಆಮೇಲೆ ಎಲ್ಲಾ ಲಕ್ಷಣಗಳು ಇಷ್ಟು ಸಣ್ಣ ಸಣ್ಣ ಅನಿಸ್ತಾವ, ಅವ್ರಿಗೆ ನೆಗ್ಲೆಕ್ಟ್ ಮಾಡಿಬಿಡ್ತಾರ. ಅವ್ರಿಗೆ ಏನಿಸ್ತೈತಿ, ನಾ ಡೇ ಟು ಲೈಫ್ ಒಳಗೆ ಬಿಸಿ ಇದೀನಿ, ಕೆಲಸ ಮಾಡೀನಿ, ಅದಕ್ಕೆ ನಂಗೆ ಸುಸ್ತಾಗತ್ತೈತಿ, ಅದಕ್ಕೆ ನಂಗೆ ಹಸು ಆಗತ್ತಿಲ್ಲ, ಅದಕ್ಕೆ ಮೈಕೈ ನೋವು ಆಗತ್ತೈತಿ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರ. ಸೊ ನನ್ನ ಪ್ರಕಾರ ಏನು, ಮೂತ್ರಪಿಂಡ ಸಮಸ್ಯೆ ರೋಗ ಬಂದದ ಲಕ್ಷಣ ಬರೋಕ್ಕಿಂತ ಮೊದಲನೇ ನೀವು ಪ್ರಿವೆಂಟಿವ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ 35 ವರ್ಷದವ್ರು ದಾಟಿದವರು, ಆಮೇಲೆ ಯಾರಿಗೆ ಡಯಾಬಿಟಿಸ್ ಐತೆ ಅವರು, ಆಮೇಲೆ ಯಾರ ಫ್ಯಾಮಿಲಿಯಲ್ಲಿ ಕಿಡ್ನಿ ಡಿಸೀಸ್ ಹಿಸ್ಟ್ರಿ ಐತೆ, ಅನುವಂಶಿಕ ಹಿಸ್ಟ್ರಿ ಐತೆ, ಅವರು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಆದ್ರೂ ಕಿಡ್ನಿ ಡಿಸೀಸ್ ಐತೋ ಇಲ್ಲೋ ಅಂತ ಬ್ಲಡ್ ಚೆಕ್ ಮಾಡ್ಕೊಂಡು ನೋಡೋದು ಚಲೋ ಸರ್. ಅಂದ್ರೆ ಕಿಡ್ನಿ ಈ ಸಮಸ್ಯೆ ಬರದ ಹಾಗೆ ಅಂದ್ರೆ ಅದ್ ಏನ್ ಬರಬಾರ್ದು, ಆ ಜೀವನ ಶೈಲಿನ ಹೇಗೆ ಮೇಂಟೈನ್ ಮಾಡ್ಬೇಕು? ಕಿಡ್ನಿ ಸಮಸ್ಯೆ ಬರಬಾರ್ದಂಗೆ ನೋಡ್ಕೋಬೇಕಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ದಿ ಲೈಫ್ ಸ್ಟೈಲ್ ಅಂತೀವಿ ನಾವು. ವಾಟ್ ಈಸ್ ಹೆಲ್ದಿ ಲೈಫ್ ಸ್ಟೈಲ್? ಹೆಲ್ದಿ ಲೈಫ್ ಸ್ಟೈಲ್ ಏನಂತಂದ್ರೆ, ಒಂದು ನಿಮ್ದು ಹೈಟ್ ಪ್ರಕಾರ ನಿಮ್ದು ವೇಟ್ ಇರಬೇಕು, ಆಯ್ತಾ. ಆಮೇಲೆ ಯಾವ್ದು ಅಡಿಷನಲ್ ಹ್ಯಾಬಿಟ್ಸ್ ಇರಬಾರ್ದು. ಸ್ಮೋಕಿಂಗ್ ಆಯ್ತು, ಆಲ್ಕೋಹಾಲಿಸಮ್ ಆಯ್ತು. ಆಮೇಲೆ ಸುಮ್ನೆ ತಗೊಳ್ಳೋ ಗುಳಿಗೆನ ಅವಾಯ್ಡ್ ಮಾಡಬೇಕು. ಓವರ್ ದಿ ಕೌಂಟರ್ ಮೆಡಿಸಿನ್ ಅಂತೀವಿ, ಹೋಗೋದು ನಂಗೆ ಹಿಂಗಾಗತ್ತೆ ಅನ್ನೋದು ಮೆಡಿಕಲ್ ಶಾಪ್ ಗುಳಿಗೆ ತಗೊಂಡ್ಬರೋದು, ಇದು ಅವಾಯ್ಡ್ ಮಾಡಬೇಕು, ಆಯ್ತಾ. ಆಮೇಲೆ ಡಿಸೀಸ್ ಬಂದ್ರು, ಒಂದ್ ವೇಳೆ ಶುಗರ್ BP ಬಂತಂದ್ರೂ ಅದನ್ನ ಚೊಲೋ ಕಂಟ್ರೋಲ್ ಇಟ್ಕೋಬೇಕು. ಸೊ ಇದನ್ನ ನಾವು ಮಾಡಿದ್ರೆ ಹೆಚ್ಚಾನ ಮಟ್ಟಿಗೆ ನಾವು ಕಿಡ್ನಿ ಡಿಸೀಸ್ ಬರಬಾರ್ದಂಗೆ ನೋಡ್ಕೋಬಹುದು. ಸರ್ ಈ ಕಿಡ್ನಿ ತೊಂದರೆಗಳು ಬಂದಾಗ ಸರ್ ಅದನ್ನ ಹೇಗೆ ತಿಳಿದುಕೊಳ್ಳಬೇಕು ಸರ್? ಫಸ್ಟ್ ಯಾವ ರೀತಿ ಅದನ್ನ ಅನಾಲಿಸಿಸ್ ಮಾಡ್ಬೇಕಂತ ಹೇಳ್ತೀರಿ? ಕಿಡ್ನಿ ಡಿಸೀಸ್ ಬಂದೈತೆ ಅಂತ ಗೊತ್ತಾದಾಗ ಒಂದು ಕಿಡ್ನಿ ಸ್ಪೆಷಲಿಸ್ಟಿಗೆ ಭೇಟಿ ಆಗೋದು ಉತ್ತಮ. ಯಾಕಂದ್ರೆ ಕಿಡ್ನಿ ಡಿಸೀಸ್ ಒಳಗೂ ಬಹಳ ತರ ಕಾಯಿಲೆ ಅದಾವ್ರಿ, ಬಹಳ ತರ ಕಾಯಿಲೆ ಅದಾವ. ಸೊ ಕಿಡ್ನಿ ಡಿಸೀಸ್ ಅಂತ ಅಷ್ಟ ಅಂತೀವಿ, ಅದು ಕಿಡ್ನಿ ಡಿಸೀಸ್ ಯಾಕೆ ಬಂದೈತೆ ಅಂತ ಹುಡುಕ್ಬೇಕು ನಾವು ಕಾರಣಗಳನ್ನ. ಅದು ಎದಕ್ ಬಂದತ್ತೋ, ಅದಕ್ಕೆ ಬಂದತ್ತೋ, ಗುಳಿಗೆ ಇಂಜೆಕ್ಷನ್ ಬಂದತ್ತೋ, ಇನ್ಫೆಕ್ಷನ್ ಬಂದತ್ತೋ, ಏನು ಸ್ಟೋನ್ ಆಗೈತೋ ಒಳಗಡೆ, ಏನು ಅನುವಂಶಿಕ ಆಯ್ತು, ಏನು ಶುಗರ್ ಇಂದ ಬಂದತ್ತೋ, BP ಇಂದ ಬಂದತ್ತೋ, ಅದಕ್ಕೂ ಬಹಳ ಕಾರಣ. ಆಟೋಮಿನ್ ಡಿಸೀಸ್ ಅಂತ ಇದಾವ, ಅದರಿಂದ ಬಂದತ್ತೋ. ವೆರಿ ರೇರ್ ಡಿಸೀಸಸ್ ಇರ್ತಾವ, ಅದನ್ನ ಕಂಡು ಹಿಡಿಯಂತ ಅದನ್ನ ಆರಾಮ್ ಮಾಡಕ್ ಆಗಲ್ಲ. ಸೊ ಕಿಡ್ನಿ ಡಿಸೀಸ್ ನೀವು ಬಂದೈತೆ ಅಂತ ಗೊತ್ತಾಯ್ತು ಅಂತಂದ್ರೆ ಫಸ್ಟ್ ಕಿಡ್ನಿ ಸ್ಪೆಷಲಿಸ್ಟಿಗೆ ಭೇಟಿ ಆಗೋದು ಉತ್ತಮ. ಅವ್ರು ಭೇಟಿ ಆದ ನಂತರ ಅವ್ರು ಬ್ಲಡ್ ಟೆಸ್ಟ್ ಮಾಡ್ತಾರ, ಯೂರಿನ್ ಟೆಸ್ಟ್ ಮಾಡ್ತಾರ. ಅದಾದ ನಂತರ ಅದ್ರಾಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಕಿಡ್ನಿ ಬಯಾಪ್ಸಿ ಅಂತ ಮಾಡ್ತಾರ, ಒಂದ್ ಸೂಜಿ ಪರೀಕ್ಷೆ ಅಂತೀವಿ ಕಿಡ್ನಿಗೆ. ಸೊ ಬಯಾಪ್ಸಿ ಮಾಡ್ತಾರ, ಅದ್ರಾಗ ಗೊತ್ತಾಗ್ತೈತಿ ನಮಗೆ ಯಾವ ಡಿಸೀಸ್ ಐತಿ, ಯಾವ ಸ್ಟೇಜ್ ಅಲ್ಲಿ ಐತಿ ಅದು ಗೊತ್ತಾಕೈತಿ, ಅದು ಆರಾಮ್ ಆಗ್ತೈತಿ ಅದು ಗೊತ್ತಾಕೈತಿ. ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಸರ್ ಏನಂತಂದ್ರೆ ಈಗಿನ ಲೈಫ್ ಸ್ಟೈಲ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಈ ನೀರಿಂದನೂ ಈ ಕಿಡ್ನಿ ಸಮಸ್ಯೆಗಳು ಬರ್ತಾವ. ನೀರಿಂದ ಕಿಡ್ನಿ ಸಮಸ್ಯೆಗಳು ಬರ್ತಾವೆ, ಬಟ್ ಅಷ್ಟು ಕಾಮನ್ ಅಲ್ಲ. ಯಾವ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಏರಿಯಾ ಅದಾವ. ಸೊ ಆ ಏರಿಯಾದಾಗ ಜಲ ಅಂದ್ರೆ ಭೂಮಿದ ನೀರು
ಅಂಡರ್ಗ್ರೌಂಡ್ ವಾಟರ್ ಅಂತೀವಲ್ಲ, ಆ ನೀರು ಕಂಟ್ಯಾಮಿನೇಟ್ ಆಗಿರ್ತೈತಿ. ಇಂಡಸ್ಟ್ರಿಯಲ್ ಇದರಿಂದ ಔಟ್ಪುಟ್ ದಿಂದ ಅಥವಾ ಹೆವಿ ಮೆಟಲ್ ದಿಂದ ಕಂಟ್ಯಾಮಿನೇಟ್ ಆಗಿರ್ತೈತಿ. ಆ ಟೈಮಲ್ಲಿ ಕಿಡ್ನಿ ಡಿಸೀಸ್ ಬರೋ ಚಾನ್ಸ್ ಇರ್ತೈತಿ. ಅದರ್ವೈಸ್ ನಾರ್ಮಲ್ ಮುನ್ಸಿಪಾಲಿಟಿ ವಾಟರ್ ಏನು ಬರ್ತೈತಲ್ಲ ನಮ್ಗೆ ಫಿಲ್ಟರ್ ಆಗಿ, ಆ ನೀರು ಕುಡಿದ್ರೆ ಏನೇನು ಪ್ರಾಬ್ಲಮ್ ಆಗಲ್ಲ. ಅಂತ ನೀರಿನ ಸಮಸ್ಯೆ ಏನಿಲ್ಲ, ಅಂತ ನೀರಿನ ಸಮಸ್ಯೆ ಏನಿಲ್ಲ. ಸರಿ. ಅಂದ್ರೆ ಈಗಿನ ಸಣ್ಣ ಮಕ್ಕಳು, ಆಮೇಲೆ ಈಗ ಹುಟ್ಟುತ್ತಾ ಒಂದು 5 ವರ್ಷ 6 ವರ್ಷ ಅಥವಾ ಒಂದು 15 ವರ್ಷಗಳ ಮಕ್ಕಳಿಗೆಲ್ಲ ಈ ಕಿಡ್ನಿ ಸಮಸ್ಯೆಗಳೆಲ್ಲ ಕಾಣ್ತಾ ಇದಾವೆ ಸರ್. ಹೌದು. ಸೊ ಈಗ ಹುಟ್ಟಿದ ತಕ್ಷಣ ಕಿಡ್ನಿ ಸಮಸ್ಯೆ ಬರ್ಬೋದು. ಸೊ ಏನು ಸಣ್ಣ ಮಕ್ಕಳಲ್ಲಿ ಏನು ಕಿಡ್ನಿ ಸಮಸ್ಯೆ ಬರ್ತದಲ್ಲ, ಇದಕ್ಕೆ ಹೆಚ್ಚು ಕಾರಣಗಳು ಅನುವಂಶಿಕ ಇರ್ತಾವ ಅಥವಾ ಕಂಜೆನೆಟಲ್ ಇರ್ತಾವ. ಕಂಜೆನೆಟಲ್ ಅಂತಂದ್ರೆ ಈಗ ಮದರ್ ಅವನು ಒಳಗಡೆ ಏನು ಬೇಬಿ ಡೆವಲಪ್ ಆಗ್ತಿರ್ತೈತಲ್ಲ, ಮಗು ಬೆಳವಣಿಗೆ ಆಗಬೇಕಾದ್ರೆ ಕಿಡ್ನಿ ಸರಿಯಾಗಿ ಬೆಳವಣಿಗೆ ಆಗಿರಂಗಿಲ್ಲ. ಕಿಡ್ನಿದು ಬಟ್ ಕಿಡ್ನಿ ಪಾರ್ಟ್ ಸರಿಯಾಗಿ ಬೆಳವಣಿಗೆ ಆಗಿರಂಗಿಲ್ಲ. ಸೊ ಅದೋ ಹೆಚ್ಚು ಕಾರಣ. 50% ಕಾರಣ ಏನಿದಾವಲ್ಲ ಚಿಕ್ಕ ಮಕ್ಕಳಲ್ಲಿ ಕಿಡ್ನಿ ಪ್ರಾಬ್ಲಮ್ ಬರ್ತಾವಲ್ಲ, ಅದಕ್ಕೆ ಕಾರಣನೇ ಸರಿಯಾಗಿ ಬೆಳವಣಿಗೆ ಆಗದೆ ಇರೋದು. ಪ್ರೆಗ್ನೆಂಟ್ ಟೈಮಲ್ಲಿ ಮದರ್ ಒಳಗಡೆ ಇದ್ದ ಬೇಬಿ ಇದ್ದಾಗ ಅದರ ಕಿಡ್ನಿ ಸರಿಯಾಗಿ ಬೆಳವಣಿಗೆ ಆಗದೆ ಇರೋದೇ ಮೋಸ್ಟ್ ಕಾಮನ್ ಕಾರಣ. ಸೊ ಅದು ಬಿಟ್ರೆ ಅನುವಂಶಿಕ ಇರ್ತಾವೆ. ಸೊ ಅದು ಬಿಟ್ರೆ ಉಳ್ಕಿದ್ರೆ ಏರಿದಾವ. ಸರ್, ಇದೇನಂತಂದ್ರೆ ಈ ಕಿಡ್ನಿ ನೀವು ಹೇಳಿದಾಗ ಈಗ ಅನುವಂಶತೆ ರಿಪೀಟ್ ಆಗ್ತಾ ಇದೆ. ಅನುವಂಶತೆಯಿಂದನೂ ನಾವು ಈ ಡಯಾಬಿಟಿಸ್ ಬರೋದನ್ನ ಕೇಳಿದೀವಿ. ಅನುವಂಶತೆಯಿಂದ ಕಿಡ್ನಿ ಸಮಸ್ಯೆಗಳು ಉಂಟಾಗ್ತಾವ. ಅನುವಂಶಿಕದಿಂದ ಕಿಡ್ನಿ ಸಮಸ್ಯೆಗಳು ಬರ್ತಾವ. ಒಂದು ರೋಗ ಐತಿ ADPKD ಅಂತೀವಿ, ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್. ಇದು ಬಹಳ ಕಾಮನ್ ಅನುವಂಶಿಕ ಕಿಡ್ನಿ ಡಿಸೀಸ್. ಅಂದ್ರೆ ಕಿಡ್ನಿ ಡಿಸೀಸ್ ಅಲ್ಲಿನೇ ಅನುವಂಶಿಕ ಕಿಡ್ನಿ ಡಿಸೀಸ್ ಇದು ಬಹಳ ಕಾಮನ್ ಡಿಸೀಸ್. ಇದು ಆಟೋಸೋಮಲ್ ಡಾಮಿನೆಂಟ್ ಅಂದ್ರೆ ಅವಾಗಿತ್ತು ಅಥವಾ ಅಪ್ಪಗಿತ್ತು ಅಂದ್ರೆ 50% ಮಕ್ಕಳಿಗೆ ಬರುದನೆ. ಸೊ 50% ಮಕ್ಕಳಿಂದ ಮತ್ ಮುಂದೆ ಹೋಗೋದನ್ನೇ. ಸೊ ಇದು ಆಮೇಲೆ ಇದಾದ್ರೆ ಅಲ್ಪೋರ್ಟ್ ಸಿಂಡ್ರೋಮ್ ಅಂತ ಬರ್ತೈತಿ. ಇದು ಹಂಗೆ ಜನರೇಷನ್ ಬರ್ತಿರ್ತೈತೆ ಹಂಗೆ. ಸರ್, ಏನಂತಂದ್ರೆ ಕಿಡ್ನಿ ಸಮಸ್ಯೆ ಬಂದವ್ರಿಗೆ ಪ್ರಮುಖವಾಗಿ ಯಾವ್ದಾದ್ರು ಭಾಗ ವರ್ಕ್ ಮಾಡ್ಲಾರ್ದೆ, ಕೆಲಸ ಮಾಡ್ಲಾರ್ದೆ ಸ್ಟಾಪ್ ಆಗುತ್ತೆ, ಯೂರಿನ್ ಕಟ್ ಆಗುತ್ತೆ. ಸೊ ಅವಾಗ ವೈದ್ಯರು ಸಲಹೆ ಮಾಡೋದು ಡಯಾಲಿಸಿಸ್. ಸೊ ಡಯಾಲಿಸಿಸ್ ಮಾಡಿಸೋದ್ರಿಂದ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತಾ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ರಿ. ಆಕ್ಚುಲಿ ಡಯಾಲಿಸಿಸ್ ಅಂತ ಹೇಳಿದ್ರೆ ಸಪೋರ್ಟ್ ಸಿಸ್ಟಮ್. ಅದು ಈಗ ಕಿಡ್ನಿ ಕೆಲಸ ಮಾಡತ್ತಿಲ್ಲ ಅಂದಾಗ ಏನಾಗ್ತತಿ, ಒಳಗಡೆ ದೇಹದೊಳಗೆಲ್ಲ ವಿಷಕಾರಿ ಅಂಶ ಹೆಚ್ಚಾಗ್ತತಿ. ಆ ವಿಷಕಾರಿ ಅಂಶ ಹೆಚ್ಚಾಗ ಹಂಗ ಬಿಟ್ವಿ ಅಂತಂದ್ರೆ ಆ ವಿಷಕಾರಿ ಅಂಶಗಳಿಂದ ಹಾರ್ಟು, ಲಿವರು, ಬ್ರೇನು ಎಲ್ಲ ಎಫೆಕ್ಟ್ ಆಗ್ತತಿ. ಸೊ ಎಫೆಕ್ಟ್ ಆಗಬಾರ್ದು, ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಒಂದು ಮಷೀನ್ ಇಂದ ಯೂಸ್ ಮಾಡ್ಕೊಂಡು ನಾವು ರಕ್ತನ ಫಿಲ್ಟರ್ ಮಾಡ್ತೀವಿ, ಆ ವಿಷಕಾರಿ ಅಂಶ ಹೊರ ತೆಗಿತೀವಿ. ಆ ಡಯಾಲಿಸಿಸ್ ಕಿಡ್ನಿ ಡಿಸೀಸ್ ಆರಾಮ್ ಮಾಡಲ್ಲ, ಬಟ್ ನಮಗೆ ಟೈಮ್ ಕೊಡ್ತತಿ. ಕಿಡ್ನಿ ಡಿಸೀಸ್ ಐಡೆಂಟಿಫೈ ಮಾಡಕ್ ಟೈಮ್ ಕೊಡ್ತೈತೆ, ಅದನ್ನ ಟ್ರೀಟ್ಮೆಂಟ್ ಮಾಡಕ್ ಟೈಮ್ ಕೊಡ್ತೈತಿ. ಬಟ್ ಡಯಾಲಿಸಿಸ್ ಇಂದ ಕಿಡ್ನಿ ಆರಾಮ್ ಆಗ್ತದಂತಲ್ಲ. ಡಯಾಲಿಸಿಸ್ ಇಂದ ಶರೀರ ಗಟ್ಟಿ ಉಳಿತೈತಿ, ಉಳ್ಕಿದ ಆರ್ಗನ್ಸ್ ಆರಾಮ್ ಇರ್ತಾವ. ಸರಿ, ಏನಂತಂದ್ರ ಒಂದ್ ಕಿಡ್ನಿ ಫೇಲ್ ಆದ್ರೆ ಒಂದ್ ಕಿಡ್ನಿ ಮೇಲೆ ಬದುಕ್ಬೋದು, ಅಥವಾ 2 ಕಿಡ್ನಿ ಹೋಯ್ತಂದ್ರ ಮತ್ ಬೇರೆ ಕಿಡ್ನಿ ಕೊಡೋದನ್ನ ಸ್ವಾಭಾವಿಕವಾಗಿ ಕೇಳಿವಿ ಸರ್. ಅದ್ರ ಪ್ರಕ್ರಿಯೆ ತುಂಬಾ ಜಾಸ್ತಿ ಇದಾವ. ಅದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಸರ್ ತಾವು. ಈಗ ಕಿಡ್ನಿ 2 ಫೇಲ್ ಆದ್ರೆ ಡಯಾಲಿಸಿಸ್ ಬೇಕು. ಡಯಾಲಿಸಿಸ್ ಮೇಲೆ ಬಹಳ ದಿವಸ ಗಟ್ಟಿ ಇರಕ್ ಆಗಂಗಿಲ್ಲ. ಸೊ ಒಂದು ಸ್ವಲ್ಪ ದಿವಸ ಆದ ನಂತರ ಮತ್ತೆ ಶರೀರ ವೀಕ್ ಆಗಿ ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಕಿಡ್ನಿ ಫೇಲಿಯರ್ ಅಂತಂದ್ರೆ ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಆಗಿರ್ತದೆ. ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಅಂದ್ರೆ ಇದನ್ನ ಆರ್ಗನ್ ಡೊನೇಷನ್ ಮಾಡಿದ್ರೆ, ಯಾರಾದ್ರೂ ಮನೆಯೊಳಗೆ ಕಿಡ್ನಿ ಕೊಡಕ್ ಬಂದ್ರೆ, ಯೂಶಲಿ 2 ಕಿಡ್ನಿ ಇರ್ತಾವ, 1 ಕಿಡ್ನಿ ಅವ್ರು ಕೊಟ್ರ ಅಂತಂದ್ರೆ ಇವ್ರಿಗೆ ಆರಾಮಾಗಿರ್ಬೋದು. ಸೊ ಇದ್ರಾಗ 2 ಪ್ರಕ್ರಿಯೆ ಇರ್ತಾವ. ಒಂದು ಲೈವ್ ಡೊನೇಷನ್ ಅಂತೀವಿ, ಅಂದ್ರೆ ಜೀವಂತ ಇರ್ಬೇಕಾದ್ರೆ ಮನೆಯೊಳಗೆ ಯಾರಾದ್ರೂ ಕಿಡ್ನಿ ಕೊಡೋದು. ಮತ್ತೊಂದು ಕೆಡವರಿಕ್ ಡೊನೇಷನ್ ಅಂತೀವಿ. ಕೆಡವರಿಕ್ ಡೊನೇಷನ್ ಅಂದ್ರೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿರ್ತೈತಿ ಅಥವಾ ಬ್ರೈನ್ ಇಂಜುರಿ ಆಗಿರ್ತೈತಿ, ಅವ್ರು ಡೆತ್ ಆಗೋ ಚಾನ್ಸ್ ಇರ್ತೈತಿ. ಇನ್ನು ಡೆತ್ ಆಗಿರಲ್ಲ, ಆಗ್ತಿರ್ತೈತಿ. ಡೆತ್ ಆಗ್ತೈತೆ ಅಂತ ಗೊತ್ತಾಗ್ತೈತಿ ಡಾಕ್ಟರ್ಗೆ, ಅವ್ ಬ್ರೈನ್ ಡೆಡ್ ಅಂತೀವಿ ನಾವು, ಆಯ್ತಾ. ಸೊ ಆ ಕಂಡೀಷನ್ ಅಲ್ಲಿ ಅವ್ರ ಫ್ಯಾಮಿಲಿ ಒಂದ್ ವೇಳೆ ಕಿಡ್ನಿ ಡೊನೇಟ್ ಮಾಡಕ್ಕೆ ಮುಂದೆ ಬಂದ್ರೆ ಆವಾಗ ಕಿಡ್ನಿ ಡೊನೇಷನ್ ಮಾಡೋದಕ್ಕೆ ಕೆಡವರಿಕ್ ಡೊನೇಷನ್ ಅಂತೀವಿ. ಸ್ವಲ್ಪ ಪ್ರೊಸೆಸ್ ಡಿಫಿಕಲ್ಟ್ ಐತಿ. ಈ ಕೆಡವರಿಕ್ ಡೊನೇಷನ್ ಅಂದ್ರೆ ಯಾರಾದ್ರೂ ತಿರ್ಕೊಂಡ ಕಿಡ್ನಿ ಬೇಕಂತಂದಾಗ ಕಿಡ್ನಿ ಏನಕ್ಕೆ ವೈಫಲ್ಯ ಇರೋ ರೋಗಿನ ಹಾಸ್ಪಿಟಲ್ ಹೋಗಿ ರಿಜಿಸ್ಟರ್ ಮಾಡ್ಬೇಕು. ಅದಕ್ಕೋಸ್ಕರ ರಿಜಿಸ್ಟರ್ ಮಾಡಿದಾಗ ಅವರಿಗೆ ಆ ಕಿಡ್ನಿ ಸಿಗ್ತತಿ. ಅಲ್ಲಿ ತನಕ ಇಲ್ಲ ವೇಟ್ ಮಾಡಬೇಕು ಕಿಡ್ನಿ ಸಿಗೋತನ. ಸರ್, ಈಗೇನಂತಂದ್ರೆ 1 ಕಿಡ್ನಿ ಇದ್ರೂ ನಾರ್ಮಲ್ ಲೈಫ್ ನ ಲೀಡ್ ಮಾಡಬಹುದಾ? ಹೌದು, 1 ಕಿಡ್ನಿ ಇದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಅದರಿಂದ ಯಾವುದೇ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟೋ ಜನಕ್ಕೆ ಅವ್ರು 90 ವಯಸ್ಸು ಇರ್ತಾರೆ, ಅವಾಗ ಯಾವ್ದೋ ಒಂದು ಅಲ್ಟ್ರಾಸೌಂಡ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಕೈತೆ ನಮ್ಗೆ 1 ಕಿಡ್ನಿ ಐತೆ ಅಂತೇಳಿ. ಸೊ 1 ಕಿಡ್ನಿ ಇದ್ರೂ ಏನ್ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಲೈಫ್ ನ ಲೀಡ್ ಮಾಡಬಹುದು. ಸರ್, ಏನಂತಂದ್ರೆ ಕಿಡ್ನಿ ಸಮಸ್ಯೆ ಉಂಟಾದ ಮೇಲೆ ಅವ್ರ ದಿನನಿತ್ಯದ ಜೀವನ ಶೈಲಿ ಯಾವ ರೀತಿ ಮೇಂಟೈನ್ ಮಾಡ್ಬೇಕಂತ ಹೇಳ್ತೀರಿ ಸರ್? ಕಿಡ್ನಿ ಸಮಸ್ಯೆ ಇದೆ ಅಂತಂದ್ರೆ ಗೊತ್ತಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಏನು ಮೆಡಿಕೇಶನ್ಸ್ ಇರ್ತಾವ ಕರೆಕ್ಟ್ ಆಗಿ ತಗೋಬೇಕು. ಆಮೇಲೆ ಪೇನ್ ಕಿಲ್ಲರ್ಸ್ ತಗೋಬಾರ್ದು.
ಆಮೇಲೆ ಡಯಟ್ ಅಲ್ಲಿ ನೀರು ಎಷ್ಟು ಕುಡಿಯುವಂಥದ್ದು ಇಂಡಿವಿಜುವಲ್ ಮೇಲೆ ಚೇಂಜ್ ಆಗ್ತೈತಿ. ಅವ್ರದ್ದು ಪೇಷಂಟ್ ಎಷ್ಟು ಯೂರಿನ್ ಹೋಗ್ತಿರ್ತೈತೆ ಅದ್ರ ಪ್ರಕಾರ ನೀರು ಕುಡಿಬೇಕು. ಹೆಚ್ಚು ಬೇಕಾಗಿಲ್ಲ, ಕಡಿಮೆ ಬೇಕಾಗಿಲ್ಲ. ಆಮೇಲೆ ನಾನ್ ವೆಜಿಟೇರಿಯನ್ ಡಯಟ್ ಅಂದ್ರೆ ಹೈ ಪ್ರೋಟೀನ್ ಡಯಟ್ ನಾವು ಅವಾಯ್ಡ್ ಮಾಡಕ್ ಹೇಳ್ತೀವಿ. ಹೆಚ್ಚಾಗಿ ನಾನ್ ವೆಜ್ ಪ್ರೋಟೀನ್, ಹೈ ಪ್ರೋಟೀನ್ ಡಯಟ್ ಇರ್ತೈತಿ. ಇದು ಡಯಾಲಿಸಿಸ್ ಬರೋತನ, ಡಯಾಲಿಸಿಸ್ ಬಂದ ನಂತರ ನಾವು ಪ್ರೋಟೀನ್ ಹೆಚ್ಚು ತಗೋಬಹುದು. ಬಟ್ ಡಯಾಲಿಸಿಸ್ ಬರೋಕ್ಕಿಂತ ಮೊದಲು ಏನು ಕಿಡ್ನಿ ಡಿಸೀಸ್ ಇರ್ತೈತಲ್ಲ ಅಲ್ಲಿ ತನಕ ನಾವು ಪ್ರೋಟೀನ್ ಹೆಚ್ಚು ತಗೋಬಾರ್ದು, ಕಡಿಮೆ ಪ್ರೋಟೀನ್ ಯೂಸ್ ಮಾಡಬೇಕು. ವೆಜಿಟೇಬಲ್ ಪ್ರೋಟೀನ್ ಆರ್ ಗುಡ್, ನಾನ್ ವೆಜ್ ಪ್ರೋಟೀನ್ ಕಂಪೇರ್ ಮಾಡಿದ್ರೆ ವೆಜಿಟೇಬಲ್ ಪ್ರೋಟೀನ್ ಗುಡ್. ಸೊ ಆಮೇಲೆ ಇದು ಬಿಟ್ಟರೆ ಹಣ್ಣು ಹಂಪಲಲ್ಲಿ ಯಾವ ಹಣ್ಣು ಹಂಪಲಲ್ಲಿ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಕಡಿಮೆ ಇರ್ತೈತೆ ಆ ಹಣ್ಣು ಹಂಪಲ್ ಅಷ್ಟೇ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಅಂತಂದ್ರೆ ಆಪಲ್, ಆಮೇಲೆ ಪೈನಾಪಲ್, ಪಪಾಯ, ಗೋವಾ, ಪೇರು, ಪ್ಯಾರ್ಲನ್ನು ಇವು ಯೂಸ್ ಮಾಡಬಹುದು. ಸರ್, ಒಟ್ಟಾರೆಯಾಗಿ ಯುವ ಜನತೆಗೆ ಈ ಒಂದು ಸಮಸ್ಯೆಗಳಿಂದ ಬಳಲುತ್ತಿರುವಂತಹ ರೋಗಿಗಳಿಗೆ ತಮ್ಮ ಕಡೆಯಿಂದ ಒಂದು ಆತ್ಮಸ್ಥೈರ್ಯ ತುಂಬಬಹುದಾದ್ರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ಕಿಡ್ನಿ ಫೇಲ್ಯೂರ್ ಆದವರು ಬಹಳ ಡಿಪ್ರೆಷನ್ಗೆ ಹೋಗ್ಬೇಡ್ರಿ. ಅಂದ್ರೆ ಇದೊಂದು ರೋಗನೇ ಗೊತ್ತು ನನಗೆ. ಈಗ ಅಟ್ಲೀಸ್ಟ್ ಬೇರೆ ಹಾರ್ಟ್ ಫೇಲ್ ಆಯ್ತು, ಲಿವರ್ ಫೇಲ್ ಆಯ್ತು, ಬ್ರೈನ್ ಫೇಲ್ ಆಯ್ತು, ಅದಕ್ಕೆ ಯಾವುದು ಇದನ್ನಿಲ್ಲ, ಯಾವುದು ಮಷಿನ್ ಇಲ್ಲ. ಬಟ್ ಕಿಡ್ನಿ ಫೇಲ್ ಆದವ್ರಿಗೆ ಅಟ್ಲೀಸ್ಟ್ ಡಯಾಲಿಸಿಸ್ ಒಂದು ಮಷಿನ್ ಐತಿ, ಅದು ನಿಮ್ಮ ಜೀವಕ್ಕೆ ಸಪೋರ್ಟ್ ಮಾಡ್ತೈತಿ. ಮುಂದೆ ನೀವು ಕಿಡ್ನಿ ರಿಜಿಸ್ಟರ್ ಮಾಡ್ಬೋದು, ಕಿಡ್ನಿ ಡೊನೇಷನ್ಗೆ ಗೌರ್ಮೆಂಟ್ ವೆಬ್ಸೈಟ್ ರಿಜಿಸ್ಟರ್ ಮಾಡ್ಬೋದು. ನೀವು ಮತ್ತೆ ಕಿಡ್ನಿ ಸಿಕ್ಕ ನಂತರ ಮತ್ತೆ ನೀವು ಆರಾಮಾಗಿ ಇರ್ಬೋದು. ಸೊ ಅಷ್ಟು ಮನಸ್ಸು ನೊಂದ್ಕೊಂಡು ಭಾಳ ಡಿಪ್ರೆಷನ್ಗೆ ಹೋಗಿ ಇದನ್ನ ಮಾಡೋದು ಬೇಡ. ಸರಿಯಾಗಿ ಗುಳಿಗೆ ತಗೊಂಡು ಡಯಾಲಿಸಿಸ್ ಮಾಡ್ಕೊಂತ ಇದ್ದು ರಿಜಿಸ್ಟರ್ ಮಾಡಿದ್ರೆ ನೀವು ಆರಾಮಾಗಿರ್ಬೋದು, ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಆರಾಮಾಗಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಎಂ.ಆರ್. ಪಾಟೀಲ್ ಅವರ ಮಾತು. ಯಾರು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗಿನ ಒಂದು ಟೆಕ್ನಾಲಜಿಯಲ್ಲಿ ಎಲ್ಲವೂ ಸಾಧ್ಯವಿದೆ. ಹಾಗಾಗಿ ತಮ್ಮ ಒಂದು ಅಮೂಲ್ಯವಾದ ಜೀವನ ಉತ್ತಮ ಜೀವನ ಶೈಲಿಯೊಂದಿಗೆ ಕಾಪಾಡಿಕೊಳ್ಳಿ ಅನ್ನೋದೇ ಅವರ ಉದ್ದೇಶ. ಹಾಗೂ ಅವರ ಈ ಸೇವೆ ನಿರಂತರವಾಗಿ ಮುಂದುವರಿಲಿ ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ. ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.